ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಪ್ರಯಾಗರಾಜ್ನಲ್ಲಿದ್ದರು. ಪ್ರಯಾಗರಾಜ್ನ ಗಂಗಾ ನದಿಯ ತಟಾಕದ ಮೇಲೆ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವಿಸ್ಮರಣೀಯವಾದ ಕಾರ್ಯಕ್ರಮ. ಅಲ್ಲಿ ಕಾಳಿಘಾಟ್ ಅಂತಿದೆ. ಆ ಕಾಳಿಘಾಟ್ನಲ್ಲಿ 3 ಈ ದೇಶದ ಮಹಾನ್ ನಾಯಕರ ಪ್ರತಿಮೆಗಳನ್ನು, ಪುತ್ಥಳಿಗಳನ್ನು ಅನಾವರಣಗೊಳಿಸಿದರು. ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ಎರಡನೇದ್ದು ಶ್ಯಾಮಾ ಪ್ರಸಾದ್ ಮುಖರ್ಜಿ, ಮೂರನೇದ್ದು ಅಶೋಕ್ ಸಿಂಘಲ್, ಯಾರು ರಾಮ ಮಂದಿರದ ಈ ಇವತ್ತಿನ ಸಾಕ್ಷಾತ್ಕಾರಕ್ಕೆ ಕಾರಣೀಭೂತ ಆದ ವ್ಯಕ್ತಿ ಇದ್ದಾರೋ, ಯಾರು ಅವತ್ತಿನ ಕಾಲದಲ್ಲಿ ಆ ರೀತಿಯಾದಂಥ ಕ್ಷಿಪ್ರವಾದಂಥ ಹೋರಾಟವನ್ನು ಮಾಡಿ ಹಿಂದುತ್ವದ ಅಸ್ಮಿತೆಯಾಗಿ ಹೊರಹೊಮ್ಮಿದರೋ ಅಂಥ ಅಶೋಕ್ ಸಿಂಘಲ್ 3 ಜನರ ಪುತ್ಥಳಿಗಳನ್ನು, ವಿಗ್ರಹಗಳನ್ನು ಅನಾವರಣಗೊಳಿಸಿದರು. ಇದೇನು ವಿಶೇಷ? ಇದನ್ನು ಯಾಕೆ ಪ್ರಸ್ತಾಪ ಮಾಡಬೇಕು? ಕೇವಲ ಇಲ್ಲಿ ಮಾತ್ರ ಅಲ್ಲ, ಪ್ರಯಾಗರಾಜ್ ಮಾತ್ರ ಅಲ್ಲ, ಈ ಹಿಂದೆ ಅವರು ಲಖನೌನಲ್ಲಿ ಕೂಡ ಇದೇ ರೀತಿಯಾದಂಥ 3 ಮಹಾನ್ ನಾಯಕರ ಪ್ರತಿಮೆಗಳನ್ನು ಲೋಕಾರ್ಪಣೆಗೊಳಿಸಿದರು. ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ಎರಡನೇ ಶ್ಯಾಮಾ ಪ್ರಸಾದ್ ಮುಖರ್ಜಿ, ಮೂರನೇದ್ದು ದೀನ್ ದಯಾಳ್ ಉಪಾಧ್ಯಾಯ. ಇವ್ರಿಗೂ ಯೋಗಿ ಆದಿತ್ಯನಾಥ್ಗೂ ಏನು ಸಂಬಂಧ? ಇವ್ರಿಗೂ ನರೇಂದ್ರ ಮೋದಿಗೂ ಏನು ಸಂಬಂಧ? ಈ 4 ಜನ ನಾಯಕರು, ಒಟ್ಟು ಈ 4 ಜನ ನಾಯಕರು ಮತ್ತು ಅಮಿತ್ ಶಾಗೂ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಮೊನ್ನೆ ಪಶ್ಚಿಮ ಬಂಗಾಳದ ಚುನಾವಣೆ ಆಯಿತು. ಪಶ್ಚಿಮ ಬಂಗಾಳದ ಚುನಾವಣೆ ಆದ ಸಂದರ್ಭದಲ್ಲಿ ಇದರ ಶ್ರೇಯಸ್ಸನ್ನು, ಇದರ ಗೆಲುವನ್ನು ಯಾರಿಗೆ ಅರ್ಪಿಸ್ತೀರಿ ಅಂತ ಕೇಳಿದಾಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ನರೇಂದ್ರ ಮೋದಿಯಿಂದ ಹಿಡಿದು, ನಿತಿನ್ ನಬೀನಿಂದ ಹಿಡಿದು, ಸುವೇಂದು ಅಧಿಕಾರಿಯಿಂದ ಹಿಡಿದು ಎಲ್ಲರೂ ಹೆಸರು ಹೇಳಿದ್ದು ಯಾರ್ದು ಅಂದರೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಉಡಿಗೆ ಈ ವಿಜಯವನ್ನು ನಾವು ಹಾಕ್ತೀವಿ. ನೋಡಿ, ಭಾಳ ವಿಶೇಷವಾಗಿರುವಂಥ ವಿಚಾರ ಇದೆ. ಯಾಕೆ ಅಂತ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೋ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ, ಅಥವಾ ಯಾವುದೋ ಒಂದು ಆಫೀಸೋ ಇಲಾಖೆನೋ ಶುರು ಆಗುತ್ತೆ, ಯಾವುದೋ ಒಂದು ಸಂಘಟನೆ ಶುರು ಆಗುತ್ತೆ. ಮೊಟ್ಟ ಮೊದಲು ಅವ್ರ ಹೆಸರು ಹೇಳೋದೇ ಒಂದೋ ಇಂದಿರಾ ಗಾಂಧಿ ಹೆಸರು ಹಾಕ್ತಾರೆ, ಇಲ್ಲ ಜವಾಹರ್ಲಾಲ್ ನೆಹರು ಹೆಸರು ಇರ್ತದೆ, ಇಲ್ಲ ರಾಜೀವ್ ಗಾಂಧಿ ಹೆಸರು ಇರ್ತದೆ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಸೋನಿಯಾ ಗಾಂಧಿ ಹೆಸರನ್ನು ಹಾಕ್ತಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತಿನವರೆಗೂ ಕೂಡ ವಿಚಾರಧಾರೆಯ ಮೇಲೆ ನಿಂತಿರುವುದಕ್ಕಾಗಿ ಎಷ್ಟೇ ಸಲ ಸೋತರೂ ಕೂಡ ಅದು ಒಡೆದು ಇಬ್ಬಾಗವಾಗಿ 4 ಭಾಗವಾಗಿ ಚಲ್ಲಾಪಿಲ್ಲಿ ಆಗಲಿಲ್ಲ. ಮೊನ್ನೆ ಒಂದೇ ಒಂದು ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಒಂದೇ ಒಂದು ಚುನಾವಣೆ ಸೋತಿರೋದು, ಮೊನ್ನೆ ಆಗಿರೋದು. ಸೋತ ತಕ್ಷಣ ಎಷ್ಟು ಗುಂಪುಗಳಾಗಿ ಚಲ್ಲಾಪಿಲ್ಲಿ ಆದವು ಅಂದರೆ, ಈಗ ಕಾಳಿಘಾಟ್ದು ತೃಣಮೂಲ ಕಾಂಗ್ರೆಸ್ ಬೇರೆ, ಆ ಕಡೆ NCPI ತೃಣಮೂಲ ಕಾಂಗ್ರೆಸ್ ಬೇರೆ, ಈ ಕಡೆ ಪಶ್ಚಿಮ ಬಂಗಾಳದಲ್ಲಿರುವಂಥ ಶಾಸಕರ ತೃಣಮೂಲ, ಎಷ್ಟು ಭಾಗವಾಗಲಿಕ್ಕೆ ಸಾಧ್ಯವೋ ಅಷ್ಟು ಚಾಲಾಪಿಲ್ಲಿ ಆಗೋಯಿತು. ಅರವಿಂದ್ ಕೇಜ್ರಿವಾಲ್ ಪಕ್ಷ ಸೋತ ತಕ್ಷಣ ಸಂಪೂರ್ಣವಾಗಿ ಛಿದ್ರ ವಿಚ್ಛಿದ್ರಗೊಂದು ಹೊಂಟು. ಈಗ ಅಲ್ಲಿ ಯಾವ ನಾಯಕರಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. RJD ತೇಜಸ್ವಿ ಯಾದವ್ ಅವರ ಪಕ್ಷ ಸೋತು ಬಿಹಾರದ ಚುನಾವಣೆಯಲ್ಲಿ ಯಾರು ಎಲ್ಲಿದ್ದಾರೆ ಅಂತ ಪತ್ತೆಯೇ ಇಲ್ಲ. ನೀವು ಈ ಎಲ್ಲ ಕಾಂಗ್ರೆಸ್ಸಿನಿಂದ ಹಿಡಿದು ಎಲ್ಲ ರೀತಿ ಪ್ರಾದೇಶಿಕ ಪಕ್ಷಗಳನ್ನು ನೋಡಿ, ಯಾವ ಪಕ್ಷಕ್ಕೆ ವಿಚಾರವಾದದ ಹಿನ್ನೆಲೆ ಇಲ್ಲವೋ, ಯಾವ ಪಕ್ಷಕ್ಕೆ ಸೈದ್ಧಾಂತಿಕ ನೆಲೆಗಟ್ಟಿಲ್ಲವೋ ಅಂಥ ಪಕ್ಷಗಳನ್ನು ಅದನ್ನು ಬೆಸೆಯಲಿಕ್ಕೆ, ಸೇತುವನ್ನಾಗಲಿಕ್ಕೆ ಯಾರೂ ಸಿಗೋದೇ ಇಲ್ಲ. ಏಕೆಂದರೆ ವೈಯಕ್ತಿಕ ಹಿತಾಸಕ್ತಿ, ಸ್ವಜನ ಪಕ್ಷಪಾತ ಮತ್ತು ಸ್ವಾರ್ಥ ಲಾಲಸೆ, ಇದನ್ನು ಬಿಟ್ಟರೆ ಬೇರೆ ಏನೂ ದಾರಿಯೇ ಇರೋದಿಲ್ಲ. ಈಗ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು ಜವಾಹರ್ಲಾಲ್ ನೆಹರು. ಯಾರು ಕೊಟ್ಟರು? ತಾವೇ ಕೊಟ್ಕೊಂಡ್ರು. ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಟ್ಟರು. ಯಾರು ಕೊಟ್ಟರು? ತಾವೇ ಕೊಟ್ಕೊಂಡ್ರು. ರಾಜೀವ್ ಗಾಂಧಿಗೆ ಮಾತ್ರ ಅವ್ರಿಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹೊರಟು ಹೋದರು ಅವರು. ಸೋನಿಯಾ ಗಾಂಧಿ ಅವರು ತನ್ನ ಗಂಡನಿಗೆ ಭಾರತ ರತ್ನ ಕೊಡಿಸಿದರು. ಅವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೆನಪಾಗಲಿಲ್ಲ, ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಾಗಲಿಲ್ಲ. ಹೋಗಲಿ, ಇವತ್ತು ದಲಿತರ ಓಟು ಹಿಂದುಳಿದವರು ಒಂದು ಮಾತಾಡ್ತಾರಲ್ಲ, ಅಂಬೇಡ್ಕರ್ ಅವರು ಕೂಡ ಕಾಂಗ್ರೆಸ್ನವ್ರಿಗೆ ನೆನಪಾಗಲಿಲ್ಲ. ಅವ್ರು ಯಾರಿಗೂ ಭಾರತ ರತ್ನ ಕೂಡ ತಮಗೆ ತಾವೇ ಕೊಟ್ಕೊಂಡ್ರು. ಕಾಂಗ್ರೆಸ್ ದೊಡ್ಡದಾದಂಥ ಸೌಧವನ್ನು ನಿಲ್ಲಿಸು ದಿಲ್ಲಿಯಲ್ಲಿ 22 ವರ್ಷ ಕಟ್ಟಿದ್ರು. ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ಯಾರ ಹೆಸರಿಟ್ಟು ಸ್ವಾಮಿ? ಇಂದಿರಾ ಭವನ ಅಂತಿದ್ರು. ಒಂದು ಲೈಬ್ರರಿ, ಯಾವ ಹೆಸರು? ಜವಾಹರ್ಲಾಲ್ ನೆಹರು ಗ್ರಂಥಾಲಯ. ವಸ್ತು ಸಂಗ್ರಹಾಲಯ ಯಾರ ಹೆಸರಲ್ಲಿ? ನೆಹರು ಹೆಸರಿನಲ್ಲಿ, ಅಲಹಾಬಾದ್ನಲ್ಲಿ, ಪ್ರಯಾಗ್ರಾಜ್ನಲ್ಲಿ ಅಂದರೆ
ಇಲ್ಲಿ ಆ ಕುಟುಂಬವನ್ನು ಬಿಟ್ಟು ಬೇರೆ ಆಲೋಚನೆ ಮಾಡಲಿಕ್ಕೆ ಬೇರೆ ಏನೂ ಇಲ್ಲವೇ ಇಲ್ಲ. ಹೀಗಾಗಿ ಪಕ್ಷ ಉಳಿಯೋದಿಲ್ಲ. ಅಲ್ಲಿದ್ದಂಥ ಅಧ್ವರ್ಯುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬೇರೆ ಬೇರೆ ಕಡೆ ಹೊರಟು ಹೋದರು. ಕೊನೆಗೆ ಉಳಿದವರು ಒಂದು 7-8 ಜನ ಉಳಿದಿದ್ದಾರೆ. ಅವ್ರ ಜೊತೆ ಕರಟಕ ದಮನಕ, ಮಲ್ಲಿಕಾರ್ಜುನ ಮುತ್ಯ ಇವರೆಲ್ಲ ಸೇರ್ಕೋತಾರೆ. ಪಕ್ಷಕ್ಕೆ ಎಂದೂ ಭವಿಷ್ಯವಿರಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹಿರಿಮೇನು? ಭಾರತೀಯ ಜನತಾ ಪಾರ್ಟಿ ತನ್ನ ನಾಯಕರನ್ನು ಜ್ಞಾಪಿಸಿಕೊಳ್ಳುವ ಮೂಲಕ, ಅವರ ಆದರ್ಶಗಳನ್ನು ಹೇಳುವ ಮೂಲಕ, ತನ್ನ ಪಕ್ಷದ ತಳಹದಿಯನ್ನು, ತನ್ನ ಸಂಘಟನೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಬಿಂಬಿಸುವ ಕಾರ್ಯವನ್ನು ಮಾಡುತ್ತೆ. ಆ ಜಾಗದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿ ಕೂತಿರಲಿ, ನರೇಂದ್ರ ಮೋದಿ ಕೂತಿರಲಿ, ನಾಳೆ ಯೋಗಿ ಆದಿತ್ಯನಾಥ್ ಬರಲಿ ಅಥವಾ ಅಮಿತ್ ಶಾ ಬರಲಿ, ಯಾರೇ ಬರಲಿ, ಅಡ್ವಾಣಿಯವರು ಇರಲಿ, ಯಾರೇ ಆದರೂ ಕೂಡ ಮದನ್ ಮೋಹನ್ ಮಾಳವೀಯ ಅವರ ಹೆಸರನ್ನೇ ಹೇಳಬೇಕೇ ವಿನಃ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಹೆಸರೇ ಹೇಳಬೇಕೇ ವಿನಃ ತಮ್ಮ ಹೆಸರನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ತಮ್ಮ ಹೆಸರಿನಲ್ಲಿ ಯಾವುದೋ ಸಮುಚ್ಚಯ ಪ್ರತಿಮೆ ಮಾಡಿಕೊಳ್ಳುವ ಪ್ರಶ್ನೆಯೇ ಬರೋದಿಲ್ಲ. ಹಾಗೆ ನೋಡಿದರೆ ಕಮ್ಯುನಿಸ್ಟರಲ್ಲಿ ಆ ಒಂದು ಗುಣ ಇದೆ. ಏನಂದರೆ ಕಮ್ಯುನಿಸ್ಟರಲ್ಲಿ ಒಂದು ವಿಚಾರಧಾರೆ ಇದೆ. ಒಳ್ಳೆಯದು ಕೆಟ್ಟದ್ದು ಬೇರೆದು. ಅತ್ಯಂತ ಕುತ್ಸಿತವಾದಂಥ ಈ ದೇಶಕ್ಕೆ ಬೇಡವಾದಂಥ, ದೇಶಕ್ಕಲ್ಲ ಜಗತ್ತಿಗೆ ಬೇಡವಾದಂಥ ವಾದ ಮಂಡನೆ ಅವ್ರದ್ದು ಕಮ್ಯುನಿಸ್ಟದು. ಆದರೆ ಒಂದು ವಿಚಾರವಾದ ಅಂತ ಇಟ್ಕೊಂಡಿದ್ದಾರೆ. ಇನ್ನು ಈ ಕಡೆ ಬನ್ನಿ, ಇನ್ನೊಂದು ಅದೇ ಥರದ ಪಕ್ಷ ನಿಮ್ಗೆ ಸಿಗತ್ತೆ. ಪೆರಿಯಾರ್ ತಮಿಳು ಅಂತ ಹೇಳ್ಕೊಂಡು ತಮಿಳುನಾಡು DMK ಹೀನಾಯವಾದ ಸೋಲು. ಆದರೂ ಕೂಡ ಬಂಧ ಹಾಗೇ ಇದೆ. ಒಡೆದೋಗತ್ತೆ ಕೆಲವು ದಿವಸದಲ್ಲಿ ಬೇರೆ ವಿಚಾರ. ಆದರೆ ಪೆರಿಯಾರ್ ಅಂತ ಹಿಡ್ಕೊಂಡು, ತಮಿಳುವಾದ ಅಂತ ಹಿಡ್ಕೊಂಡು, ದೇಶದ ವಿರುದ್ಧವಾಗಿ ನಿಲ್ಲುವಂಥ ಪ್ರಾದೇಶಿಕತೆಯನ್ನು ಮಾಡಿಕೊಂಡು ಪಕ್ಷ ಹಾಗೆ ಉಳಿಯುತ್ತೆ. ಕಾಂಗ್ರೆಸ್ನಲ್ಲಿ ಹಾಗಾಗೋದಿಲ್ಲ, ಸಮಾಜವಾದಿ ಪಾರ್ಟಿಲಿ ಹಾಗಾಗೋದಿಲ್ಲ, ಅರವಿಂದ್ ಕೇಜ್ರಿವಾಲ್ ಪಕ್ಷದಲ್ಲಿ ಹಾಗಾಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ನಾಳೆ ಯಾವುದಾದ್ರೂ ಮೂರ್ತಿ ನಿಲ್ಲಿಸಬೇಕು ಅಂದ್ರೆ ಆತನದನ್ನು ನಿಲ್ಲಿಸಬೇಕು, ಇಲ್ಲ ಅವನ ಹೆಂಡ್ತಿ ನಿಲ್ಲಿಸಬೇಕು. ಮನೀಶ್ ಸಿಸೋಡಿಯಾ ಅದು ನಿಲ್ಲಿಸ್ಲಿಕ್ಕೆ ಬಿಡೋದಿಲ್ಲ. ಮನೀಶ್ ಸಿಸೋಡಿಯಾ ಜೈಲಲ್ಲಿದ್ದಾಗ ಒಂದೇ ಒಂದು ಸಲ ಅರವಿಂದ್ ಕೇಜ್ರಿವಾಲ್ ಹೋಗಿ ಅವ್ರನ್ನ ಭೇಟಿ ಆಗಲಿಲ್ಲ. ಅದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಅಸಮಾಧಾನ ಮನೀಶ್ ಸಿಸೋಡಿಯಾಗಿತ್ತು. ಆದರೆ ಮನೀಶ್ ಸಿಸೋಡಿಯಾ ಸಮಸ್ಯೆ ಏನಂದರೆ, ಅರವಿಂದ್ ಕೇಜ್ರಿವಾಲ್ ಪಕ್ಷದಿಂದ ಹೊರಗೆ ಬಂದ ತಕ್ಷಣ ಆತನಿಗೆ ಯಾವುದೇ ರೀತಿಯಾದ ಅಸ್ತಿತ್ವವೇ ಇರೋದಿಲ್ಲ. ಆತನ ಬಾಡಿಗಾರ್ಡ್ ಇದ್ದಂಥ, ಆತನ ಗುಮಾಸ್ತನಾಗಿದ್ದಂಥ, ಆತನ ಆಪ್ತ ಸಹಾಯಕನಾಗಿದ್ದಂಥ ಮನೀಶ್ ಸಿಸೋಡಿಯಾಗೆ ಉಪಮುಖ್ಯಮಂತ್ರಿ ಮಾಡಿ, ಶಿಕ್ಷಣ ಸಚಿವನನ್ನಾಗಿ ಮಾಡಿ, ಅಬಕಾರಿ ಸಚಿವನನ್ನಾಗಿ ಮಾಡಿ, ಒಯ್ದು ಸಿಂಹಾಸನದ ಮೇಲೆ ಕೂಡಿಸ್ಬಿಟ್ಟ ಶ್ವಾನವನ್ನು. ಹೀಗಾಗಿ ಮನೀಶ್ ಸಿಸೋಡಿಯಾ ತನ್ನ ಎಲ್ಲ ಅಸಮಾಧಾನಗಳನ್ನು ಒಳಗಡೆ ಇಟ್ಟುಕೊಂಡು ಅನಿವಾರ್ಯವಾಗಿ ಬೇರೆ ಎಲ್ಲಿಯೂ ಸಲ್ಲೋದಿಲ್ಲ ಅಂಥೇಳಿ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಜೊತೆ ಆಮ್ ಆದ್ಮಿ ಪಾರ್ಟಿಲಿದ್ದಾರೆ. ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿದೆ ಅಂದರೆ, ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗೆ ಬಂದಿದೆ ಅನ್ನೋದಕ್ಕೆ ನಿಮಗೆ ಪಂಜಾಬದ ಬಗ್ಗೆ ಮೊನ್ನೆ ಮಾತಾಡ್ತಾ ಇದ್ದೆ. ನಿನ್ನೆ ಒಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ? ಅಲ್ಲಿ ಚರಣಜಿತ್ ಸಿಂಗ್ ಚೆನ್ನಿ ಅನ್ನುವಂಥ ಒಬ್ಬ ಪ್ರಭೃತಿಯನ್ನು ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿ ಮಾಡಿಬಿಟ್ರು. ಪಿಂಕಿ ಯಾವ ಸಿಕ್ಸರ್ಸ್ ಇದ್ದು ಹೇಳ್ದ ಅಂಥೇಳಿ ಇದ್ದಂಥ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವ್ರನ್ನ ಕೆಳಗಡೆ ಇಳಿಸಿ, ವಯೋವೃದ್ಧ ಜ್ಞಾನವೃದ್ಧ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಆತನಿಂದ ಆದ ತೂಕ ಇರೋ ಮನುಷ್ಯ. ಆತ ನಮ್ಮ ಸೈನ್ಯದಿಂದ ಹಿನ್ನೆಲೆಯಿಂದ ಬಂದಂಥ ಮನುಷ್ಯ, ಕ್ಯಾಪ್ಟನ್ ಆತನನ್ನು ಕೆಳಗಿಳಿಸಿ ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ ಕ್ರಿಪ್ಟೋ ಕ್ರಿಶ್ಚಿಯನ್ ಆದರೂ ಕೂಡ ಆತನನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಮುಖ್ಯಮಂತ್ರಿ ಮಾಡಿ ಆತನ ಸಂಸತ್ತಿಗೆ ಕರ್ಕೊಂಡೋಗಿ ಎಲ್ಲ ಆದಮೇಲೆ ಈಗ ಅಲ್ಲಿ ವಾರಿಂಗ್ ರಾಜ ಅಂಥೇಳಿ ಅಧ್ಯಕ್ಷ ಪಂಜಾಬ್ನಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಈಗ ಅಂದರೆ, ಈ ಬಾರಿ 100% ಆಮ್ ಆದ್ಮಿ ಪಾರ್ಟಿ ಗೆಲ್ಲೋದಿಲ್ಲ. ಪಂಜಾಬ್ನಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರ ಯಾವ ಆಶ್ವಾಸನೆಗಳನ್ನು ಅವರು ಈಡೇರಿಸ್ತಿಲ್ಲ. 1000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೇನೆ ಅಂಥೇಳಿ 4 ವರ್ಷ ಆದರೂ ಇಲ್ಲಿವರೆಗೂ ಕೊಟ್ಟಿಲ್ಲ ಅವರು. ಪಂಜಾಬದ ಹೆಣ್ಮಕ್ಳು ದಿಲ್ಲಿಗೆ ಹೋಗಿ ಅರವಿಂದ್ ಕೇಜ್ರಿವಾಲ್ ನಿವಾಸದ ಎದುರುಗಡೆ ಹೋಗಿ ಮುತ್ತಿಗೆ ಹಾಕಿದರೂ ಕೂಡ ಅದನ್ನು ಪಾಲಿಸ್ಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗಿಲ್ಲ. ಮೊನ್ನೆ ಯಾವುದೋ 1-2 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ ಅಂತ ಆತ ಹೇಳ್ಕೊಂಡ್ರು. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು ಅರವಿಂದ್ ಕೇಜ್ರಿವಾಲ್, ಗೋವಾಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದರು. ಅಲ್ಲೊಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ದ, ಏನಂತ, ನೀವು ಯಾವುದೇ ಆಶ್ವಾಸನೆಗಳನ್ನು ಪಂಜಾಬದಲ್ಲಿ ಈಡೇರಿಸಿಲ್ವಂತೆ ಅಂತ 1, 2, 3, 4 ಪಟ್ಟಿ ಮಾಡ್ಕೊಂಡು ಬಂದಿದ್ದೆ. ಅದು ಇಂಗ್ಲೀಷ್ ಪತ್ರಕರ್ತ. ಹೇಗೆ ಹರಳೆಣ್ಣೆ ಕುಡ್ದಂಗೆ ಮುಖ ಆಗಿಬಿಡ್ತು ಅರವಿಂದ್ ಕೇಜ್ರಿವಾಲ್ದು ಅಂದರೆ, ಅವ್ನು ಹೇಗೆ ನಿಭಾಯಿಸಬೇಕು ಗೊತ್ತಾಗಲ್ಲ. ಆದ ಕೊನೆಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಇರುತ್ತೋ ಅದರ ಮೈಕ್ರೋ ಡೀಟೇಲ್ಸ್ಗಳು ನಂಗೆ ಗೊತ್ತಿರೋದಿಲ್ಲ ಅಂತ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಆಡಳಿತಾತ್ಮಕ ವಿಚಾರಗಳ ಸಣ್ಣ ಸಣ್ಣ ವಿಷಯಗಳಲ್ಲೂ ಗೊತ್ತಿರೋದಿಲ್ಲ ನನಗೆ, ಅಲ್ಲೇ ಕೇಳ್ಕೊಬೇಕನ್ನಂತ ತಪ್ಪಿಸ್ಕೊಂಡ್ರು. ಆದರೆ ಅವರು ತುಂಬ ಚೆನ್ನಾಗಿ ಗೊತ್ತಿದೆ, ಯಾವಾಗಲೂ ಭಗವಂತ್ ಸಿಂಗ್ ಮಾನ್ ಪಕ್ಕದಲ್ಲಿ, ಕುಡುಕರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲವನ್ನೂ ತಾವೇ ನಿಭಾಯಿಸ್ತಾರೆ.
ಆತನನ್ನು ಅಲ್ಲಿಯ ವಿಮಾನವನ್ನು ಜಹಗೀರು ಅಂತ ತಿಳ್ಕೊಂಡು ಪಂಜಾಬದ ವಿಶೇಷ ವಿಮಾನವನ್ನು ತೆಗೆದುಕೊಂಡು ಗೋವಾಗೂ ಹೋಗ್ತಾರೆ, ಆದರೆ ಅಲ್ಲಿ ವಿದ್ಯಮಾನ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂದರೆ, ಅರವಿಂದ್ ಕೇಜ್ರಿವಾಲ್ ಈ ಬಾರಿಯ ಚುನಾವಣೆಯಲ್ಲಿ 2027ರ ಪಂಜಾಬದ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಟಾಲಂ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ಅಲ್ಲಿ ಈ ವಾರಿಂಗ್ ರಾಜಾನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿಯ ಅಭೀಪ್ಸೆ. ಈ ಅಭೀಪ್ಸೆ ಈಡೇರಿಸ್ಬೇಕು ಅಂದರೆ ಏನು ಮಾಡಬೇಕು, ಅಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೋಬೇಕು ತಾನೆ. ಆದರೆ ಈ ಚರಣ್ಜಿತ್ ಸಿಂಗ್ ಚನ್ನಿ ಉಲ್ಟಾ ಹೊಡೆದು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ದಿನಕ್ಕೊಬ್ಬರನ್ನ ಭೇಟಿಯಾಗಲಿಕ್ಕೆ ಶುರು ಮಾಡಿದ್ದಾನೆ. ಹೀಗಿದ್ದಾಗ ಏನು ಮಾಡಬೇಕು, ಸಮನ್ವಯ ಮಾಡಬೇಕು, ಸೇರಿಸ್ಬೇಕು, ಸಂಘಟನೆ ಮಾಡಬೇಕು, ಪಕ್ಷವನ್ನು ಬೆಳೆಸಬೇಕು. ಅದು ಯಾವುದೂ ಮಾಡೋದೇ ಇಲ್ಲ. ರಾಹುಲ್ ಗಾಂಧಿ ಇಷ್ಟು ದಿವಸ ವಿದೇಶಕ್ಕೆ ಹೋಗಿದ್ರು. ಎಲ್ಲಿ ಹೋದರು, ಹೇಗೆ ಹೋದರು ಯಾರಿಗೂ ಗೊತ್ತಿಲ್ಲ. 1 ವರ್ಷದಲ್ಲಿ 65 ಸಲ ವಿದೇಶ ಪ್ರಯಾಣ ಮಾಡಿದ್ದಾರೆ ಅಂತ ಗೃಹ ಸಚಿವಾಲಯ ಮತ್ತು ಸೆಕ್ರೆಟರಿಯೇಟ್ ಎರಡೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ. ನಮಗೆ ಗೊತ್ತಿಲ್ಲದೆ ಹೋಗ್ತಾರೆ ಅಂತ SPG ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕನಾದವನು ತಾನು ಎಲ್ಲಿ ಹೋಗ್ತೀನಿ ಮತ್ತು ಯಾರನ್ನ ಭೇಟಿ ಆಗ್ತೀನಿ ಎರಡೂ ಮಾಹಿತಿಯನ್ನು ಕೊಡಬೇಕು. ಹೋಗುವಾಗಲೂ ತಿಳಿಸ್ಬೇಕು, ಬಂದ ಮೇಲೆ ಅದು ರಿಪೋರ್ಟ್ ಮಾಡಬೇಕು ಅಂತ ರೂಲ್ಸ್ ಇದೆ. ಇದೆಲ್ಲವನ್ನು ಗಾಳಿಗೆ ತೂರಲಾಗತ್ತೆ. ಈ ಮನುಷ್ಯ ವಿದೇಶಕ್ಕೆ ಹೋಗಿದ್ರು. ಎಲ್ಲಿ ಹೋಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು 10-12 ದಿವಸ ನಾಪತ್ತೆ ಆದರೂ ನಿನ್ನೆ ವಾಪಸ್ ಬಂದು ಎಲ್ಲಿ ಹೋದ್ರಿ. ಈ ಬಸ್ ಕೋಚ್ ಇರ್ತಾವಲ್ಲ, ಬಸ್ ತಯಾರಿ ಮಾಡೋ ಫ್ಯಾಕ್ಟ್ರಿಗಳಿರ್ತಾವಲ್ಲ, ಅಲ್ಲಿ ಹೋಗಿ ಆ ಕಾರ್ಮಿಕರ ಜೊತೆ ಮಾತಾಡ್ತಾ ಇದ್ದಾನೆ ಮನುಷ್ಯ. ಇಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಪಂಜಾಬ್ದಲ್ಲಿ. ಈತನಿಗೆ ಬಸ್ ಮಾಡೋರ ಸಮಸ್ಯೆಗಳೇನು, ಬಸ್ ಏನು ಕೋಚ್ ಅಂತಾರೆ ಅದಕ್ಕೆ, ಕೋಚ್ನಲ್ಲಿ ಆಗುವಂಥ ಇದು ಏನು, ಅವ್ರಿಗೆ ಬೇಕಾದಂಥ ಸೌಲಭ್ಯಗಳೇನು ಅಂತ ಮಾತುಕತೆ. ಒಂದು ದಿವಸ ಮೋಚೆ ಅಂಗಡಿ ಹೋಗಿ ಶೂಸ್ ಮಾಡೋದು ಹೇಗೆ ಅಂತ ಕೇಳ್ತಾನೆ. ಮತ್ತೊಂದು ಸಲ ದಿಲ್ಲಿಯ ಕರೋಲ್ ಬಾಗ್ ಹೋಗ್ತಾನೆ, ಅಲ್ಲಿ ಬೈಕ್ ರಿಪೇರಿ ಮಾಡೋದು ಹೆಂಗೆ ಅಂತಾನೆ. ಇನ್ನೊಂದು ಸಲ ಹೋಗ್ತಾನೆ ಪೋರ್ಟರ್ ಜೊತೆ ರೈಲ್ವೆ ಸ್ಟೇಷನ್ನಲ್ಲಿ ಹೇಗೆ ಪೋರ್ಟರ್ ಕೆಲಸಗಳು, ಅವರ ಬವಣೆಗಳೇನು ಅಂತ ಕೇಳಲಿಕ್ಕೆ ಅಲ್ಲಿ ಹೋಗ್ತಾನೆ. ಪಕ್ಷವನ್ನು ಸಂಘಟನೆ ಮಾಡು ಅಂದರೆ ಈಗ ಹೊಸದಾಗಿ ಒಂದು ಹೊಸ ರಾಗ ಶುರು ಮಾಡಿದ್ದಾರೆ. ಚಾಂದಿ ಚೋರಿ, ವೋಟ್ ಚೋರಿ, ಸೀಟ್ ಚೋರಿ ಅಂತ. ಚಾಂದಿ ಚೋರಿ ಅಲ್ಲಿ, ಚಂದಾ ಚೋರಿ ಅಂತ ಎಲ್ಲಿ ಅಯೋಧ್ಯೆಯಲ್ಲಿ ಕಳವಾಗಿದೆ ಅಂತ. ಇವ್ರ ಮನೆಯದು, ಇವ್ರು ಏನೋ ದಾನ ಕೊಟ್ಬಿಟ್ಟಿದ್ರು, ಅದನ್ನು ಯಾರೋ ಕಳವು ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಓಟ್ ಚೋರಿ ಅಂತೆ. ಓಟ್ ಚೋರಿ ಮಾಡಿ ತೋರಿಸಾಯಿತು. ಬಸವ ಕಲ್ಯಾಣ, ಆಳಂದ, ಕರ್ನಾಟಕದೆಲ್ಲ ಮಹದೇವಪುರ ಎಲ್ಲ ಓಡಾಡಾಯಿತು. ಅದ್ರ ಸುದ್ದಿ ಮುಗೀತೀಗ. ಸೀಟ್ ಚೋರಿ ಈಗಂದ್ರೆ MLA MP ಗಳನ್ನೇ ಎತ್ಕೊಂಡು ಹೋಗ್ತಾರಂತೆ. ಸೀಟ್ ಚೋರಿ. ಚುನಾವಣೆಯಲ್ಲಿ ಸೆಣಸುವ ವಿಚಾರವೇ ಇಲ್ಲ. ತಮಗೆ ತಾವೇ ಸೋಲಬೇಕು ಇವರು ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ತಮಗೆ ತಾವೇ ಸೋಲಬೇಕು ಅಂತ ಸೋಲುವಂಥ ಕೆಡ್ಡ ಆದರೂ ತೋಡೋದಿಲ್ಲ. ಅಖಿಲೇಶ್ ಯಾದವ್ ಭಾಳ ಹಗಲುಗನಸು ಕಾಣ್ತಾ ಇದ್ದಾರೆ. ಏನಂದರೆ ಯೋಗಿ ಆದಿತ್ಯನಾಥ್ ಪಲ್ಟಿ ಹೊಡಿತಾರೆ. ಏಕೆಂದರೆ ಚಂದಾ ಚೋರಿ ಆಗಿದೆ, ಅಂದರೆ ದಾನಗಳ ಹಗರಣ ಆಗಿದೆ ಅಯೋಧ್ಯೆಯಲ್ಲಿ. ಮತ ಹಾಕಲ್ಲ ಯೋಗಿ ಆದಿತ್ಯನಾಥ್, ಯಾರು ಓಟ್ ಹಾಕಲ್ಲ. ಮೊನ್ನೆ ಯಾರೋ ಮಹಾರಾಷ್ಟ್ರದಿಂದ ಒಂದಷ್ಟು ಜನ ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದಿದ್ರು. ಬಂದಾಗ ಮಾಧ್ಯಮದವ್ರು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿ, ಇಲ್ಲೆಲ್ಲ ಕಳುವಾಗ್ತಾ ಇದೆ, ಹುಂಡಿ ಎಲ್ಲ ಕಳುವು ಮಾಡಿದ್ದಾರೆ, ಅಲ್ಲಿರುವಂಥ ವಸ್ತುಗಳನ್ನ ಕಳುವು ಮಾಡಿದ್ದಾರೆ, ಆದರೂ ನೀವು ಬಂದಿದ್ದಾರೆ, ನೀವು ಏನು ಕಾರಣ ಏನು ಅಂತ. ಅವ್ರು ಹೇಳಿದ್ರು, ನಮ್ಮ ಶ್ರದ್ಧೆಗೆ ನಾವು ಬಂದಿದ್ದೀವಿ, ರಾಮನ ನೋಡ್ಲಿಕ್ಕೆ ಬಂದಿದ್ದೀವಿ, ಯಾವನೊಬ್ಬ ಕಳ್ಳನ್ನು ನೋಡ್ಲಿಕ್ಕೆ ಬಂದಿಲ್ಲ ನಾವು. ನಮ್ಮ ಉದ್ದೇಶ ದೇವರ ದರ್ಶನವನ್ನು ಪಡೆದು ಅವರಿಂದ ಅನುಗ್ರಹವನ್ನು ಪಡ್ಲಿಕ್ಕೆ ಬಂದಿರೋದು ನಾವು. ಕಳ್ಳತನ ಹೆಂಗಾಗಿದೆ, ಆಡಳಿತ ಹೆಂಗೆ ನಡೀತಾ ಇದೆ, ದೇವಸ್ಥಾನ ಹೆಂಗೆ ನೋಡ್ಕೋತಾ ಇದ್ದಾರೆ ಅಂಥವೆಲ್ಲ ವಿಚಾರ ನಮ್ಗೆ ಬೇಕಾಗಿಲ್ಲ. ನಾವು ಡಿವೋಷನ್, ನಮ್ಮ ಸಮರ್ಪಣಾ ಮನೋಭಾವದಿಂದ ದೇವಸ್ಥಾನಕ್ಕೆ ಬಂದಿವೆ, ಭಕ್ತಿಪೂರ್ವಕವಾಗಿ ಬಂದಿದ್ದೀವಿ. ಅದೇ ಮಹಾರಾಷ್ಟ್ರದಲ್ಲಿ ಒಬ್ಬ ರಾಜಕಾರಣಿ ಇದ್ದಾನೆ, ಉದ್ಧವ್ ಠಾಕ್ರೆ. ಯಾವುದೋ ಒಂದು ಕಾಲದಲ್ಲಿ ಇಟ್ಟಿಗೆ ಕೊಟ್ಬಿಟ್ಟ. ಆ ಇಟ್ಟಿಗೆಯಲ್ಲಿ ಅಂತ ಆತ ಪತ್ರಿಕಾಗೋಷ್ಠಿ ಪಕ್ಕದಲ್ಲಿ ಶಕುನಿ ಕೂತಿದ್ದಾನೆ, ಸಂಜಯ್ ರಾವತ್. ನಿನ್ನೆ ಯಾವಾಗ ಟ್ರಸ್ಟ್ ಮೀಟಿಂಗ್ ಆಯ್ತಲ್ಲ, ಮೀಟಿಂಗ್ ಆದ ತಕ್ಷಣ ಸುವರ್ಣ ಖಚಿತವಾದಂಥ ರಾಮಚರಿತ ಮಾನಸದಂಥ ಪುಸ್ತಕವನ್ನು ಹಿಡಿದು, ಗ್ರಂಥದಿಂದ ಹಿಡಿದು, ಜಟಾಯು ಬೆಳ್ಳಿ ಪಕ್ಷಿಯಿಂದ ಹಿಡಿದು, ಇಟ್ಟಿಗೆಗಳಿಂದ ಹಿಡಿದು ಯಾವ್ಯಾವ ವಸ್ತುಗಳು ಬಂದಿದ್ದಾವೆ, 1800 ವಸ್ತುಗಳನ್ನು, ಬಂದಿರುವಂಥ ಕೊಡುಗೆಗಳನ್ನು, ದೇಣಿಗೆಗಳನ್ನು ತೋರಿಸಲಾಯಿತು. ಅನಗತ್ಯವಾಗಿ ವಿವಾದ ಮಾಡುವುದು, ತಮ್ಮದು ಎಲ್ಲಿಡಲಿ ಅಂತ ಹುಡುಕೋದು, ಇದು ರಾಜಕಾರಣಿಗಳ ಜಾಯಮಾನ. ಯಾಕೆ ಇಷ್ಟೆಲ್ಲ ವಿಷಯ ಹೇಳಿದೆ ಅಂದರೆ, ಬರುವ ಚುನಾವಣೆಯ ಸಂದರ್ಭದಲ್ಲಿ ಎಂಥ ಕ್ಷುಲ್ಲಕ ವಿಚಾರ ಇಟ್ಕೊಂಡು ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಪ್ರಸ್ತಾಪ ಮಾಡಿದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.